ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮೈಸೂರು ಭಾಗದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಹೇಳಿ ಕೇಳಿ ಇವತ್ತು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಭಾಗದ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಭಾಗವಹಿಸ್ತಾರೆ. ಮೊದಲಿನಿಂದಲೂ ಕೂಡ ಮೈಸೂರು ಭಾಗದಲ್ಲಿ ಬಹಳ ದೊಡ್ಡ ಹಿಡಿತವನ್ನು ಇಟ್ಟುಕೊಂಡಿರುವಂಥ JDS ಆ ಭಾಗದಲ್ಲಿ ಅತಿ ಹೆಚ್ಚಿನ ಸಂಘಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮೈಸೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮುಖಂಡರು ಭಾಗಿಯಾಗ್ತಾರೆ. ಸಭೆಯಲ್ಲಿ ಹಲವು ವಿಷಯಗಳು ಚರ್ಚೆಯಾಗುವಂಥ ಸಾಧ್ಯತೆ ಇದೆ. ಸಭೆಗೂ ಮುನ್ನ ನಂಜುಂಡೇಶ್ವರನ ದರ್ಶನ ಅಂದರೆ ನಂಜನಗೂಡಿನ ಶ್ರೀಕಂಠೇಶ್ವರನ ದರ್ಶನವನ್ನು ತೆಗೆದುಕೊಳ್ಳೋರಿದ್ದಾರೆ. ಹೇಳಿಕೇಳಿ ಮೈಸೂರಿನಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಸಭೆ ಮಾಡಿದಾಗ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡ ಪಕ್ಷದಿಂದ ಒಂದು ಸ್ವಲ್ಪ ಮುನಿಸನ್ನು ಇಟ್ಕೊಂಡು ಅಂತರವನ್ನು ಕಾಪಾಡಿಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ ಮುನಿಸು ಇವತ್ತು ಶಮನ ಆಗುತ್ತಾ? ಕುಮಾರಸ್ವಾಮಿಯವರ ಸಭೆಗೆ ಹಾಜರಾಗ್ತಾರಾ? ಯಾಕೆಂದರೆ ಆಯ್ಕೆಗಳಿದ್ದಾವಲ್ಲ, ಈಗ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಬಂದಾಗ GT ದೇವೇಗೌಡರಿಗೆ ಸಿಗುತ್ತೆ. ಯಾಕಂದರೆ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಸೊ ಹೀಗಾಗಿ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು, ಸಿಕ್ಕಿರಲಿಲ್ಲ. JDS ಜೊತೆ, ನಾಯಕರ ಜೊತೆ ಮುನಿಸನ್ನು ಮುಂದುವರಿಸ್ತಾರಾ ಅಥವಾ ಇವತ್ತು ಸಭೆಗೆ ಹಾಜರಾಗ್ತಾರಾ GT ದೇವೇಗೌಡ? ಯಾಕಂದರೆ GT ದೇವೇಗೌಡ ನಿಖಿಲ್ ಕುಮಾರಸ್ವಾಮಿ ಸಭೆಗೂ ಕೂಡ ಗೈರಾಜರಾಗಿದ್ದರು. ಹಲವು ದಿನಗಳಿಂದ JDS ಸಭೆ ಸಮಾರಂಭಗಳಿಗೆ, ಹಲವು ದಿನಗಳು ಅಂತ ಹೇಳೋದಕ್ಕಿಂತ JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡುವ ನಂತರದಲ್ಲಿ ಅಥವಾ ಆಯ್ಕೆಯಾದ ನಂತರದಲ್ಲಿ ಸಿಗ್ತಾ ಇಲ್ಲ ಅವರು. ಸುರೇಶ್ ಬಾಬು ಅವರು ನಾಯಕರಾಗಿದ್ದಾರೆ. ಹಲವು ದಿನಗಳಿಂದ ಸಭೆ ಸಮಾರಂಭಗಳಿಗೆ ಗೈರಾಗ್ತಾ ಇದ್ದಾರೆ. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಸಭೆ ಅಲ್ಲೂ ಕೂಡ ಗೈರಾಗಿದ್ದರು. ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ನೀಡದಿದ್ದಕ್ಕೆ ಬೇಸರ ಇದೆ. ವಿಧಾನಸಭೆ ಕಲಾಪದಿಂದಲೂ ಕೂಡ ದೂರ ಉಳಿದಿದ್ದರು GT ದೇವೇಗೌಡ. ಸುದ್ದಿಗೋಷ್ಠಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಮಾರ್ಮಿಕವಾದಂಥ ಹೇಳಿಕೆಯನ್ನು ಕೊಟ್ಟಿತ್ತು. ಕುಮಾರಸ್ವಾಮಿ ಕೇಂದ್ರ ಸಚಿವರು, ಅವರನ್ನು ನಾವು ಕೇಳೋಕ್ಕಾಗುತ್ತಾ ಅಂತ ಹೇಳಿದರು. ಹೀಗಾಗಿ ಕುಮಾರಸ್ವಾಮಿ ಜೊತೆ ಕಾಣಿಸ್ಕೊಳ್ತಾರಾ ಇಲ್ವಾ ಕುತೂಹಲ ಇದೆ. ಇವತ್ತು ಕುಮಾರಸ್ವಾಮಿ ಅವರು ಬೇರೆ ಸಭೆ ಮಾಡ್ತಾ ಇದ್ದಾರೆ. ಈ ಸಭೆಗೆ ಗೈರಾಗ್ತಾರಾ ಇಲ್ವಾ ಅಂತ ಹೇಳಿ ಹಾಗೆ ನೋಡಿದ್ರೆ, ಕಳೆದ ಬಾರಿ ಸಿಟ್ಟಿಂಗ್ CM ವಿರುದ್ಧ, ಹಾಲಿ ಮುಖ್ಯಮಂತ್ರಿಗಳ ವಿರುದ್ಧ ಸೆಣಸಾಟ ಮಾಡಿ ಚಾಮುಂಡೇಶ್ವರಲ್ಲಿ ಗೆಲುವು ಸಾಧಿಸಿದಂಥ ಖ್ಯಾತಿ GT ದೇವೇಗೌಡರಿಗಿದೆ. GT ದೇವೇಗೌಡ ಈ ಬಾರಿಯೂ ಕೂಡ ಅದೇ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಖಂಡಿತವಾಗಿಯೂ ಕೂಡ ಅವರಿಗೆ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಅವರು ಅಂದುಕೊಂಡಿದ್ದರು. ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿ ತೆರಳಿದ ನಂತರ ಅವರಿಂದ ಖಾಲಿಯಾದಂಥ ಜಾಗ ಅದು GT ದೇವೇಗೌಡರಿಂದ ಭರ್ತಿಯಾಗುತ್ತೆ ಅಂತ ಅಂದುಕೊಂಡಿದ್ದರು. ಆದರೆ ಎಲ್ಲ ರೀತಿಯ ಜಾತಿ ಲೆಕ್ಕಾಚಾರಗಳು ಮತ್ತು ಕೆಲವಷ್ಟು ಸಮೀಕರಣಗಳನ್ನು ಇಟ್ಟುಕೊಂಡಿದ್ದಂಥ ಕುಮಾರಸ್ವಾಮಿಯವರು GT ದೇವೇಗೌಡರ ಬದಲಾಗಿ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರುವಂಥ ಸುರೇಶ್ ಬಾಬು ಅವರಿಗೆ ಮಣೆ ಹಾಕಿದ್ರು. ಸುರೇಶ್ ಬಾಬು ಅವರನ್ನು JDSನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ರು. ಆವತ್ತಿನಿಂದ ಇವತ್ತಿನವರೆಗೆ GT ದೇವೇಗೌಡರು ಒಂದು ರೀತಿ ಮುನಿಸನ್ನು ಇಟ್ಕೊಂಡಿದ್ದಾರೆ. ನಾಯಕರು ನನ್ನನ್ನು ಆಯ್ಕೆ ಮಾಡಲಿಲ್ಲ ಅಂಥೇಳಿ. ಆದರೆ JDS ಇದಕ್ಕೆ ಯಾವ ರೀತಿಯ ಸಬೂಬು ಕೂಡ ಕೊಟ್ಟಿಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೀಗೆ ಇದೇ ಕಾರಣಕ್ಕೆ ಹಿಂಗೆ ಮಾಡಿದ್ದೀವಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಇನ್ನು ಮುಂದೆ ಇವತ್ತು ಮೈಸೂರಿನಲ್ಲೇ ಸಭೆ ಮಾಡಿರುವ ಕಾರಣಕ್ಕಾಗಿ ಈಗ ಇವರು ಗೈರಾದರೆ ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಆ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಯಾವ ರೀತಿ ನಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಆದರೆ GT ದೇವೇಗೌಡರು ಕೋರ್ ಕಮಿಟಿಯಲ್ಲೂ ಇದ್ದಾರೆ, ಸೀನಿಯರ್ ಲೀಡರ್ ಆಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಂದು ಹಿಡಿತ ಹೊಂದಿದ್ದಾರೆ. GT ದೇವೇಗೌಡರಿಗೆ ಒಂದು ಉನ್ನತ ಸ್ಥಾನಮಾನ ಅವ್ರು ಕೇಳ್ತಿರೋದ್ರಲ್ಲಿ ಸರಿ ಇದೆ. ಆದರೆ ಎಲ್ಲೊಂದು ಕಡೆ ಜಾತಿ ಸಮೀಕರಣ ಅಂತ ಬಂದಾಗ ಕೇವಲ ಒಕ್ಕಲಿಗರೇ ಇರಬೇಕಾ ಅಥವಾ ಒಕ್ಕಲಿಗರಲ್ಲದೆ ಬೇರೆ ಬೇರೆ ಸಮುದಾಯ, ಹಿಂದುಳಿದ ಸಮುದಾಯದಿಂದ ಸುರೇಶ್ ಬಾಬು ಈಗ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಕೊಡಬೇಕಾಗತ್ತೆ. ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಯಾರಿಗೆ ಕೊಡಬೇಕಾಗತ್ತೆ? ಅದನ್ನು ಕೂಡ ಲೆಕ್ಕಾಚಾರ ಮಾಡಿ ಅಳೆದು ತೂಗಿ ಸುರೇಶ್ ಬಾಬು ಕೊಟ್ಟಿದ್ದಾರೆ. ಬಟ್ ಇಲ್ಲಿ GT ದೇವೇಗೌಡರ ಮುನಿಸು ಇವತ್ತು ಶಮನ ಆಗುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದನ್ನು ನೋಡಬೇಕಾಗಿದೆ.